ಮಾಡೋದಕ್ಕೆ ಕೂತಿರುವಂತಹ ಕಲಾ ತಂಡದ ಪರಿಚಯವನ್ನು ನಾನು ಮಾಡ್ತಾ ಇದ್ದೇನೆ. ಸುಗಮ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸುದೀರ್ಘ ಅನುಭವವುಳ್ಳಂತಹ ಗಾಯಕರು ನಮ್ಮ ಮುಂದೆ ಇದ್ದಾರೆ. ಈ ಕ್ಷೇತ್ರದಲ್ಲಿ ಕಳೆದ 25 ವರ್ಷದಿಂದ ಸಕ್ರಿಯರಾಗಿರುವಂತವರು, ತಮ್ಮನ್ನು ತಾವು ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂತಹವರು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪರಿಣಿತರಾಗಿರುವಂತಹ ಇವರು ವಿದ್ವಾನ್ ಹಾಗೂ ವಿಶಾರದ ಪದವಿಯನ್ನು ಪಡೆದುಕೊಂಡಿರ್ತಾರೆ. ಇವರು ವಿಜಯನಗರ ಜಿಲ್ಲೆಯ ಬಿ ಯುವರಾಜಗೌಡ ಮೋರಗೇರಿಯವರು. ಈ ಸಂದರ್ಭದಲ್ಲಿ ಇವರಿಗೆ ನಾವು ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಬಯಸೋಣ. ಶ್ರೀಯುತರು ಪಂಡಿತ್ ಹಕ್ಕಂಡಿ ವಾಮದೇವಪ್ಪ ಗವಾಯಿಗಳ ಶಿಷ್ಯರಾಗಿರ್ತಾರೆ. ಹಾಗೂ ಇವರ ಮತ್ತೊಬ್ಬ ಗುರುಗಳು ಕಿರಣ್ ಕುಮಾರ್ ಆನಂದ್ ಗದಗವರು. ಇವರು ರಾಜ್ಯದ ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಾರೆ. ಸರ್ಕಾರದ ವತಿಯಿಂದ ನಡೆಯುವಂತಹ ಪ್ರತಿಷ್ಠಿತ ಕೃತಿಯೋತ್ಸವ, ಆನೆಗುಂದಿ ಉತ್ಸವ ಹಾಗೂ ವಿವಿಧ ಉತ್ಸವಗಳಲ್ಲಿ ಭಾಗಿಯಾಗಿರ್ತಾರೆ. ವಿವಿಧ ಸರ್ಕಾರಿ ಮಹೋತ್ಸವಗಳಲ್ಲಿ ಭಾಗಿಯಾಗಿರ್ತಾರೆ. ಈ ದಿನ ವಿಶ್ವವಿಖ್ಯಾತ ದಸರಾ ಮಹೋತ್ಸವದಲ್ಲಿಯೂ ಕೂಡ ತಮ್ಮ ತಂಡದೊಂದಿಗೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ಇವರು ಸಂಗೀತ ಶಿಕ್ಷಕರಾಗಿ ಪ್ರಸ್ತುತ ಹೂವಿನ ಹಡಗಲಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಅನೇಕ ಮಕ್ಕಳಿಗೆ, ನೂರಾರು ವಿದ್ಯಾರ್ಥಿಗಳಿಗೆ ಸಂಗೀತ ಬೋಧನೆಯನ್ನು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಮಹೋತ್ಸವದ ಕರ್ನಾಟಕ ಕಲಾಮಂದಿರ ವೇದಿಕೆಯಲ್ಲಿ ಒಂದಷ್ಟು ಸಮಯ ಸುಗಮ ಸಂಗೀತವನ್ನ ಹಾಡಿ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಲಿದ್ದಾರೆ. ಇಲ್ಲಿರುವಂತಹ ಎಲ್ಲ ಸಂಗೀತ ಪ್ರೇಮಿಗಳು, ಸಂಗೀತ ಪ್ರಿಯರು ಒಂದು ಜೋರಾದ ಚಪ್ಪಾಳೆಗಳನ್ನು ಕೊಟ್ಟು ವಿದ್ವಾನ್ ಬಿ ಯುವರಾಜ್ ಗೌಡ ಮೋರಗೇರಿ ಅವರಿಗೆ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಬಯಸೋಣ. ಇವರಿಗೆ ಗಾಯನದಲ್ಲಿ ಜೊತೆಯಾಗಿ, ಸಹಗಾಯನದಲ್ಲಿ ಜೊತೆಯಾಗಿ ಹುಳಗುಂದಿ ಬಸವರಾಜ ಪಿ ಅವರು, ಇವರು ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಹಡಗಲಿ ಬಸವರಾಜ್ ಅವರು, ಇವರು ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾರೆ. ಜೊತೆಗೆ ವೀರೇಶ್ ಸಾವಳಗಿ ಅವರು, ಇವರು ಕೂಡ ಸ್ವಾಗತವನ್ನು ಬಯಸಿ, ಕಿರಿಬಸಪ್ಪ ಸೋಗಿ, ಇವರು ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾರೆ. ಇಷ್ಟು ಜನ ಗಾಯಕರೊಂದಿಗೆ ವಾದನದಲ್ಲಿ ಜೊತೆಯಾಗ್ತಾ ಇರುವಂತವರು ತಬಲಾದಲ್ಲಿ ಶ್ರೀ ಕೊಟ್ರೇಶ್ ಮೋರಗೇರಿಯವರು, ಅವರು ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾರೆ. ಹಾಗೂ ಕ್ಯಾಜಿಯೋದಲ್ಲಿ ಮಹೇಶ್ ಕುಮಾರ್ ಆಚಾರ್ಯವರು, ಅವರು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ವಹಿಸಿ, ಬಂಧುಗಳೇ, ಇದೀಗ ಶುರುವಾಗ್ತಾ ಇದೆ ನವರಾತ್ರಿ ಉತ್ಸವದ 3ನೇ ದಿನದ ಸುಗಮ ಸಂಗೀತ ಕಾರ್ಯಕ್ರಮ. ಬಿ ಯುವರಾಜ್ ಗೌಡ ಮೋರಗೇರಿ ಮತ್ತು ತಂಡ ಇವರಿಂದ